ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯಾವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಸಂಚಿಕೆ 18ರಲ್ಲಿ ಇವತ್ತು ಶ್ರೀಮತಿ ರೇಷ್ಮಾ ಕಂದಕೂರ್ ಅವರ ಕವನ ಸಂಕಲನ ಒಲವ ಮಂದಾರ ಅನ್ನುವಂತಹ ಕೃತಿಯ ಬಗ್ಗೆ ಇವತ್ತು ಅವಲೋಕನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬದಲಾವಣೆ ಪತ್ರಿಕೆ ಮತ್ತು ಅಕ್ಷರ ಟಿವಿ ಸಹಯೋಗದೊಂದಿಗೆ ಆಯೋಜನೆಗೊಳ್ಳುತ್ತಿರುವ ವಿಶಿಷ್ಟವಾದಂತಹ ಸಾಹಿತ್ಯಾಸಕ್ತರ ಕಾರ್ಯಕ್ರಮ ಸಾಹಿತ್ಯಾವಲೋಕನ. ಇಲ್ಲಿ ವಿವಿಧ ಲೇಖಕರ ಪುಸ್ತಕಗಳ ಅವಲೋಕನ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಸಂಪಾದಕರಿಗೆ ಹೃತ್ಪೂರ್ವಕದಂತ ಧನ್ಯವಾದಗಳು. ಸಾಹಿತ್ಯ ಎಂಬುದು ಆ ಒಳಗಿನ ತುಡಿತದ ಭಾವಗಳ ಅಕ್ಷರ ರೂಪದ ಅನಾವರಣ. ಇದು ಒಂದು ಅಭಿವ್ಯಕ್ತಿಯ ಮಾಧ್ಯಮವೂ ಕೂಡ. ಈ ಕಾರ್ಯಕ್ರಮದಲ್ಲಿ ನನ್ನ 2ನೆಯ ಕವನ ಸಂಕಲನ ಒಲವ ಮಂದಾರ ಇದೊಂದು ವಿಶಿಷ್ಟವಾದಂತಹ ಕೃತಿ. ಇಲ್ಲಿ ವಿಭಿನ್ನವಾದಂತಹ ವಿಷಯ ವಸ್ತುಗಳನ್ನು ಒಳಗೊಂಡಿದೆ. ಆ ಸಮಾಜದ ಒಲವಿಗಾಗಿ ತುಡಿತ, ರಾಷ್ಟ್ರ ಪ್ರೇಮ, ಪ್ರೀತಿ, ಪ್ರೇಮ, ಹೀಗೆ ವಿಶಿಷ್ಟವಾದಂತಹ ಸಮಾಜದ ವಿವಿಧ ಮಜಲುಗಳ ಅನಾವರಣದ ಅಭಿವ್ಯಕ್ತಿ ಈ ನನ್ನ ಕವನ ಸಂಕಲನದಲ್ಲಿ ಮೂಡಿಬಂದಿದೆ. ಈ ನನ್ನ ಕವನಗಳನ್ನು ಅವಲೋಕಿಸುತ್ತಿರತಕ್ಕಂತಹ ರಾಮಣ್ಣ ಸರ್ ಅವರಿಗೂ ಪೂರ್ವಕವಾದಂತಹ ಧನ್ಯವಾದಗಳು. ನನ್ನ ಕವನಗಳು ಇನ್ನೋರ್ವರ ಜೊತೆಗೆ ಅವಲೋಕಿಸುವುದು, ಅದೊಂದು ಆ ಅವಲೋಕನ ಕೇಳುವುದು ನನಗೆ ಬಹಳಷ್ಟು ಹಂಬಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹೀಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಪೂರ್ವಕವಾದಂತಹ ಧನ್ಯವಾದಗಳು. ಈ ಕವನ ಸಂಕಲನದ ಮುನ್ನುಡಿಯನ್ನು ಕುಷ್ಟಗಿಯ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಶರಣಪ್ಪ ನಡಿಶೇಷಿಯವರು ಬರೆದು ಈ ಕವನ ಸಂಕಲನಕ್ಕೆ ಶುಭ ಹಾರೈಸಿದ್ದಾರೆ. ಅದೇ ರೀತಿ ಈ ಕವನ ಸಂಕಲನಕ್ಕೆ ಬೆನ್ನುಡಿಯನ್ನು ಎಸ್ ಮಕಾಂದಾರ್ ಹಿರಿಯ ಸಾಹಿತಿಗಳು, ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು, ಗದಗ ಇವರು ಬೆನ್ನುಡಿಯನ್ನು ಬರೆದು ಹಾರೈಸಿದ್ದಾರೆ. ಶ್ರೀಮತಿ ರೇಷ್ಮಾ ಕಂದಕೂರ್ ಅವರು ಸಿಂಧನೂರಿನ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುವಂಥವರು. ಅವರ 2ನೇ ಕವನ ಸಂಕಲನ ಇದು ಒಲವ ಮಂದಾರ ಅನ್ನುವಂಥದ್ದು. ಈ ಕವನ ಸಂಕಲನದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕವಿತೆಗಳಿವೆ. ಇಲ್ಲಿ ಬಹುತೇಕ ಕವಿತೆಗಳು ಎಲ್ಲ ವಿಷಯದ ಮೇಲೆ ಬೆಳಕು ಚೆಲ್ಲುವಂತಹ ಮತ್ತು ಅನೇಕ ಮಾನವನ ಸುತ್ತಮುತ್ತಲಿನ ಸಹಜವಾದಂಥ ಘಟನೆಗಳಿಗೆ ಧ್ವನಿಯಾಗಿರ್ತಕ್ಕಂತಹ ಕವಿತೆಗಳನ್ನು ಸಹಜವಾಗಿ ಇಲ್ಲಿ ಅವರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಈ ಕವನ ಸಂಕಲನದಲ್ಲಿ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಕವಿತೆ ಮಾನವನ ಮನ ಅಂತ ಇದೆ. ಈಗ ಮನುಷ್ಯನ ಮನಸ್ಸು ಹೇಗಿದೆ ಅಂತೇಳಿ, ಅಂದರೆ ಮನುಷ್ಯನ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು. ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಅಂದಾಗ ಮಾತ್ರ ಮನುಷ್ಯ ಸರಿಯಾದಂಥ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಮನಸ್ಸು ಎಷ್ಟು ವೇಗವಾಗಿ ಅದು ಚಲಿಸಬಲ್ಲದು ಅಂತ ಹೇಳಿದರೆ, ಬಹುಶಃ ಜಗತ್ತಿನಲ್ಲಿ ಅದಕ್ಕಿಂತ ವೇಗವಾಗಿ ಚಲಿಸುವಂಥ ವಸ್ತು ಮತ್ತೊಂದಿಲ್ಲ ಅಂತ. ಹಾಗಾಗಿ ಮನಸ್ಸು ನಮ್ಮ ಹಿಡಿತದಲ್ಲಿದ್ದರೆ, ನಮ್ಮ ನಿಯಂತ್ರಣದಲ್ಲಿದ್ದರೆ ಮಾತ್ರ ನಾವು ಏನೆಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಮಾತಾಡ್ತಾರೆ. ಏನೆಲ್ಲ ಸಾಧನೆಗೆ, ಆದರೆ ಮನಸ್ಸು ಭಾಳಷ್ಟು ಸಂಸ್ಕಾರಕ್ಕೆ ಒಳಗಾಗಬೇಕು, ಅದು ನಮ್ಮ ನಿಯಂತ್ರಣದಲ್ಲಿರಬೇಕು ಅನ್ನುವಂಥದ್ದು. ಅದಕ್ಕೆ ಮನಸ್ಸಿನ ಈ ಚಂಚಲತೆಯ ಬಗ್ಗೆ ಇಲ್ಲಿ ದಾಸರು ಒಂದು ಕಡೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ತಾ ಗಾಣವನ್ನು ಹೊತ್ತು ಸುತ್ತಿ ಬಂದಂತೆ ಸರ್ವಜ್ಞ. ನಮಗೆ ಚಿತ್ತ ಬೇಕು, ಗಮನ ಬೇಕು, ಶ್ರದ್ಧೆ ಬೇಕು, ಆಸಕ್ತಿ ಬೇಕು. ಅದು ಯಾವುದೂ ಇಲ್ಲದಿದ್ದರೆ ಗಾಣವನ್ನು ಹೊತ್ತು ಸುತ್ತಿ ಬಂದಂತೆ ಸರ್ವಜ್ಞ. ಚಿತ್ತವಿಲ್ಲದ ಗುಡಿಯ, ಭಕ್ತಿ ಇಲ್ಲದೆ ಇರತಕ್ಕಂತಹ ಗುಡಿಯನ್ನು ಸುತ್ತಿದಡೆ ಫಲವೇನು. ಹಂಗೇನಾರು ಆಗದೇ ಇದ್ದರೆ ಅಲ್ಲಿ ಎತ್ತಿದೆಯಲ್ಲ, ಅದು ಗಾಣವನ್ನು ಹೊತ್ತುಕೊಂಡು ಸುಮ್ಮನೆ ಸುತ್ತಿದಂತೆ ಸರ್ವಜ್ಞ ಅಂತ. ಹಾಗೆ ಇಲ್ಲಿ ಮನಸ್ಸಿನ ಕುರಿತಾಗಿ ಬಹಳ ಚೆನ್ನಾಗಿ ಅವರು ಮಾತನಾಡ್ತಾರೆ. ಅವರ ಆ ಕವಿತೆಯ ಆಶಯಕ್ಕೆ ನಾನು ಈ ರೀತಿಯಾದಂಥ ಸಾಲುಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡೆ. ಅದೇ ರೀತಿ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು ಇನ್ನೊಂದು ಕವಿತೆಯಲ್ಲಿ.
ಸ್ನೇಹ ನೋಡಿ, ಮಮತೆಯ ಮಮಕಾರ, ಸ್ನೇಹ, ಸಹಬಾಳ್ವೆ, ಸೌಹಾರ್ದತೆಯ ಬದುಕು ನಮ್ಮನ್ನು ಭಾಳಷ್ಟು ಎತ್ತರದ ಸ್ಥಾನಕ್ಕೆ ಒಯ್ಯುತ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಕವಿತೆಯಲ್ಲಿ. ಇಲ್ಲಿ ಎರಡನೇ ಕವಿತೆ ಇಲ್ಲಿ ಸ್ನೇಹ ಅಂತ ಇದೆ. ಅವರು ಸ್ನೇಹವನ್ನು ಕುರಿತು, ಸ್ನೇಹ ಸಂಬಂಧವನ್ನು ಕುರಿತು ಭಾಳ ಚೆನ್ನಾಗಿ ಇಲ್ಲಿ ಅವ್ರು ಮಾತನಾಡ್ತಾರೆ. ಮಮತೆ, ಮಮಕಾರ, ಸಹಬಾಳ್ವೆ, ಪ್ರೀತಿ, ಸೌಹಾರ್ದತೆಯ ಬದುಕು ನಮ್ಮನ್ನು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ, ಸಾಮಾಜಿಕವಾಗಿ ಒಳ್ಳೆ ಸ್ಥಾನಮಾನಗಳು ಸಿಗಲಿಕ್ಕೆ ಸಾಧ್ಯ ಇದೆ, ಮತ್ತು ನಮ್ಮ ಏನದು ವಲಯ, ಆಪ್ತ ವಲಯ ಹಿಗ್ಲಿಕ್ಕೆ ಕಾರಣ ಆಗುತ್ತದೆ ಅಂತ. ಮನುಷ್ಯ ಸಹಜವಾಗಿ ಸ್ನೇಹಮಯದಿಂದ ಇದ್ದಾಗ ಮಾತ್ರ ಆತನ ಸಾಮಾಜಿಕ ಜೀವನ ಗಟ್ಟಿಗೊಳ್ಳಿಕ್ಕೆ ಸಾಧ್ಯ ಐತಿ, ಆತನ ಸಾಮಾಜಿಕ ಜೀವನ ವೃದ್ಧಿಗೊಳ್ಳಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಖಲೀಲ್ ಗಿಬ್ರಾನ ಭಾಳ ದೊಡ್ಡ ಕವಿಗಳು ಅವರು ಬರೆದಂಥ ಒಂದು ಸಾಲುಗಳು ನನಗೆ ಒಂದು ಸಾಲು ನೆನಪಾಯಿತು ನನಗಿಲ್ಲಿ. ಸ್ನೇಹವೆಂಬುದು ಸದಾ ಒಂದು ಸಿಹಿಯಾದ ಜವಾಬ್ದಾರಿ, ಅದನ್ನು ಹೊರತು ಬಿಟ್ಟರೆ ಅದೊಂದು ಅವಕಾಶ ಅಲ್ಲ ಅಂತ ಹೇಳ್ತಾರೆ. ಸ್ನೇಹ ಅಂದ್ರೇ ಹಾಗೆ, ಅದು ಸದಾ ಒಂದು ಸಿಹಿಯಾದಂಥ ಜವಾಬ್ದಾರಿ. ಅಂಥ ಜವಾಬ್ದಾರಿಯನ್ನು ನೋಡಿ, ಸಿಹಿ ಅಂದರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಎಲ್ಲರೂ ಇಷ್ಟಪಡುವಂಥ ಒಂದು ವಸ್ತು, ಅದು ಪದಾರ್ಥ. ಹಾಗಾಗಿ ಸಿಹಿ ರೂಪದಲ್ಲಿರ್ತಕ್ಕಂತಹ ಅದು ಒಂದು ಜವಾಬ್ದಾರಿ ಅಂತ ಹೇಳ್ತಾರೆ ಸ್ನೇಹ ಅಂತಕ್ಕಂಥದ್ದು. ಹಾಗಾಗಿ ಅದನ್ನೊಂದು ಅವಕಾಶ ಅಂತ ಯಾರೂ ಭಾವಿಸಬಾರ್ದು, ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂಥೇಳಿ. ಹಾಗಾಗಿ ಇಲ್ಲಿ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಶ್ರೀಮತಿ ರೇಷ್ಮಾ ಕಂದಕೂರ್ ಅವರು ಬಹಳ ಚೆನ್ನಾಗಿ ಈ ಕವಿತೆಯಲ್ಲಿ ಅವರು ಮಾತನಾಡ್ತಾರೆ. ಅದೇ ರೀತಿ ಗೆಳೆಯ ಅಂತ ಅಂದರೆ ನೀನಾದೆ ಅಂತ, ಅಂದರೆ ಗೆಳೆಯನನ್ನ ಕುರಿತು ಒಂದು ಗೂಢಾರ್ಥದಲ್ಲಿ ಬಹಳ ಚೆನ್ನಾಗಿ ಅವರು ಈ ಕವಿತೆಯಲ್ಲಿ ಮಾತಾಡ್ತಾರೆ. ನೋಡಿ, ಈ ಕವಿತೆಯನ್ನು ಓದಿದಾಗ ನನಗೆ ವಿಭಾ ಅವರ ಕವಿತೆಯ ಸಾಲುಗಳು ನೆನಪಾದವು ನನಗೆ. ಅವರು ಹೇಳ್ತಾರೆ, ಗೆಳೆಯ ಬರುವಾಗ ಅವನೊಬ್ಬನೇ ಬರುವುದಿಲ್ಲ, ಜೊತೆಗೆ ವಸಂತವನ್ನು ತರುತ್ತಾನೆ ಅಂತ. ನನ್ನ ಗೆಳೆಯ, ನನ್ನ ಪ್ರಿಯತಮ, ನನ್ನ ಪ್ರಿಯಕರ ಬರುವಾಗ ಅವನು ಒಬ್ಬನೇ ಬರೋದಿಲ್ಲ, ಜೊತೆಗೆ ಅಲ್ಲಿ ವಸಂತನನ್ನು ಕರೆತರುತ್ತಾನೆ ಅಂತ. ವಸಂತ ಅಂದರೆ ಚಿಗುರು. ಏನೆಲ್ಲ ಇದಕ್ಕೆ ಅದು ಕಾಲಗರ್ಭದಲ್ಲಿ, ಆ ಕಾಲಘಟ್ಟಕ್ಕೆ ಅನೇಕ ಬದಲಾವಣೆಗಳನ್ನು, ರೂಪಾಂತರಗಳನ್ನು ತರ್ತಕ್ಕಂಥ ಒಂದು ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಅಲ್ಲಿ ವಸಂತ ಅಂತ. ಹಾಗಾಗಿ ಆತ ಒಬ್ಬನೇ ಬರೋದಿಲ್ಲ, ಅಲ್ಲಿ ವಸಂತನನ್ನು ಕರೆದು ತರುತ್ತಾನೆ ಅಂಥೇಳಿ. ಹಾಗೆ ಅವರು ಇಲ್ಲಿ ಹೇಳ್ತಾರೆ, ಮುಂಗಾರು ಮಳೆಯಂತೆ ನೀನು ಬಾ. ನೋಡಿ, ರೈತ ಮುಂಗಾರು ಮಳೆಯನ್ನು ಬಹಳ ನಿರೀಕ್ಷೆ ಮಾಡ್ತಾನೆ. ಆ ನಿರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಮುಂಗಾರು ಸರಿಯಾಗಿ ಬಂದರೆ, ಸಕಾಲಕ್ಕೆ ಬಂದಾಗ ರೈತನ ಮೊಗದಲ್ಲಿ ಸಂತಸದ ಕಳೆ ಬರ್ತತಿ. ಹಾಗಾಗಿ ಇಲ್ಲಿ ನನಗೂ ಅಷ್ಟೇ, ನೀನು ಮುಂಗಾರು ಮಳೆಯಂತೆ ಬಾ. ರೈತ ಹೆಂಗೆ ಆತ ಕಾದು ಕಾದು ಮಳೆ ಬಂದಾಗ ಭಾಳಷ್ಟು ಹಿಗ್ತಾನೋ, ಖುಷಿ ಪಡ್ತಾನೋ, ಗೆಳೆಯನಾದವನು ಮುಂಗಾರು ಮಳೆಯಂತೆ ನೀನು ಬಾ. ಸಸಿ ಮೊಳಕೆ ಒಡೆದಂತೆ, ನೋಡಿ, ಮೊಳಕೆ ಒಡೆದರೆ ಸಸಿ ಮೊಳಕೆ ಒಡೆದಾಗ ಭಾಳ ಉತ್ಕೃಷ್ಟವಾಗಿ, ಸರಿಯಾಗಿ ಮೊಳಕೆ ಒಡೆದಾಗ ಒಂದು ಸಸಿ ಭಾಳ ಉತ್ಕೃಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಒಂದು ಯಾವುದೇ ಬೀಜ ಇರಲಿ, ಮೊಳಕೆ ಸರಿಯಾಗಿ ಒಡೀತು ಅಂತ ಹೇಳಿದರೆ ಅದರ ಬೆಳೆಯ ಸಿರಿಯನ್ನು ಕೂಡ ನಾವು ಆ ಸಂದರ್ಭದಲ್ಲಿಯೇ ಒಂದು ಲೆಕ್ಕಾಚಾರ ಮಾಡ್ಬೋದು ಅಂತ. ಜಿನುಗುವ ನೀರಿನ ಬುಗ್ಗಿಯಂತೆ, ಜಿನುಗುತ್ತಿರ್ತಕ್ಕಂಥ ನೀರು ಅದು ಬೇಗನೆ ನಿಲ್ಲೋದಿಲ್ಲ, ಅದು ಯಾವಾಗಲೂ ಸದಾ ಒಂದು ಸಣ್ಣದಾದಂಥ ಪ್ರಕ್ರಿಯೆಯಲ್ಲಿ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ಇರ್ತತಿ, ಹರಿತಾನೆ ಇರ್ತತಿ. ಹಾಗೆ ನೀನು ಗೆಳೆಯ, ಮಿನುಗುವ ನಕ್ಷತ್ರದಂತೆ ನೀನು ಬೆಳಕು ನೀಡಬೇಕು ನನ್ನ ಬದುಕಿಗೆ ಅಂಥೇಳಿ. ನೀನು ಗೆಲುವಿಗೆ ಸಹಕಾರಿಯಾಗಬೇಕು. ನಾನು ಸೋತಾಗ, ನಾನು ಕಷ್ಟದಲ್ಲಿದ್ದಾಗ, ನಾನು ನೋವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನೀನು ನನ್ನನ್ನು ಪಕ್ಕಕ್ಕೆ ಕೂರಿಸಿಕೊಂಡು ಸಾಂತ್ವನದ ನುಡಿಗಳನ್ನು ಹೇಳಬೇಕು, ನನ್ನ ಜೊತೆಗಿರಬೇಕು. ಅಂದಾಗ ಮಾತ್ರ ಬದುಕು ಬಹಳ ಚೆನ್ನಾಗಿ ಮುಂದೆ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಗೆಳೆಯನನ್ನು ನೆನಪಿಸಿಕೊಂಡು ಭಾಳ ಚೆನ್ನಾಗಿ ಅವರು ಮಾತಾಡ್ತಾರೆ ಈ ಕವಿತೆಯಲ್ಲಿ. ಹಾಗೆ ಇನ್ನೊಂದು ಕವಿತೆ, ಇವರೇ ಡಾಂಬಿಕರು ಅಂತ. ಡಾಂಬಿಕವಾಗಿ ವರ್ತನೆ ಮಾಡ್ತಕ್ಕಂಥ ಸಮಾಜದಲ್ಲಿ ಅನೇಕ ಜನರು ಇರ್ತಾರೆ. ಅಂಥ ಜನರನ್ನು ನೋಡಿ ಅವರು ಭಾಳ ಚೆನ್ನಾಗಿ ಈ ಕವಿತೆಯಲ್ಲಿ ಕಟ್ಟಿಕೊಡ್ತಾರೆ ಕೆಲವು ವಿಚಾರಗಳನ್ನು. ಒಡಲಲ್ಲಿ ಹಸಿವು ತುಂಬಿ ಬಡವಾಗ್ನೆ ಅದು ಸುಡುತ್ತಿರಲು, ನೋಡಿ, ಬಡತನ ಇದೆ, ಬಹಳಷ್ಟು ನೋವೈತಿ, ಸಂಕಟ ಐತಿ, ಒಳಗಡೆ ಎಲ್ಲ ಹಸಿವು ತುಂಬಿರುವಾಗ ಹೊಟ್ಟೆನೇ ತುಂಬಿಲ್ಲ ನಮ್ಮದು. ಅಂಥ ಸಂದರ್ಭದಲ್ಲಿ ಉದ್ದುದ್ದ ಭಾಷಣ ಬಿಗಿಯುತ್ತಿರಬೇಕಾದ್ರೆ ಆ ಸಂಕುಲಕ್ಕೆ, ಆ ಬಡತನದ ಮತ್ತು ಹಸಿವನ್ನು ಅನುಭವಿಸಿರ್ತಕ್ಕಂತಹ ಆ ಸಮುದಾಯಕ್ಕೆ, ಆ ಜನರಿಗೆ ಏನು ಪ್ರಯೋಜನ ನಿಮ್ಮ ಭಾಷಣಗಳಿಂದ? ಅದಕ್ಕೆ ಇಲ್ಲಿ ನನಗೆ ಒಬ್ಬ ತತ್ವಜ್ಞಾನಿಯ ಮಾತು ನೆನಪಾಯಿತು. ಅವ್ರು ಹೇಳ್ತಾರೆ, ಮುಗಿಯುವ ಕೈಗಳಿಗಿಂತ ದುಡಿಯುವ ಕೈಗಳು ಬಹಳ ಶ್ರೇಷ್ಠ ಅಂತ. ನೋಡಿ, ಕೈ ಮುಗಿದು ಯಾರ್ಯಾರನ್ನ ಹ್ಯಾಮಾರಿಸ್ಬೋದು, ಕೈ ಮುಗಿದು ಯಾರ್ಯಾರಿಗೆ ಏನೇನೋ ಸುಳ್ಳು ಭರವಸೆಗಳನ್ನು ಕೊಟ್ಕಂತ ಅವ್ರನ್ನ ಮೋಸ ಮಾಡ್ಬೋದು. ಆದರೆ ದುಡಿಯುವ ಕೈಗಳು ಮಾತ್ರ ಯಾವತ್ತೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ತತ್ವಜ್ಞಾನಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಮುಗಿಯುವ ಕೈಗಳಿಗಿಂತ ದುಡಿಯುವ ಕೈಗಳು ಬಹಳ ಶ್ರೇಷ್ಠ ಅಂತ. ಹಾಗೆ ಇಲ್ಲಿ
ದುಡಿಯುವ ಜನ ಬಹಳ ಶ್ರೇಷ್ಠ, ದುಡಿಯುವವರ ಕೈಗಳು ಬಹಳ ಶ್ರೇಷ್ಠ. ನೀವು ಸುಮ್ಮನೆ ನಮಗೆ ಮೂಗಿಗೆ ತುಪ್ಪ ಹಚ್ಚಿ ಏನೇನೋ ಮಾಡಿ ಡಾಂಬಿಕವಾಗಿ ನಡ್ಕೊಳ್ಳೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ ಅಂತ. ಆತ್ಮಬಲ ಬೇಕು. ಹೌದು, ಆತ್ಮದಲ್ಲಿ ಒಳ್ಳೆ ಮನೋಭಾವನೆಗಳಿದ್ದಾಗ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಬರ್ತತಿ. ನೀತಿಗಳನ್ನು ಅನುಸರಿಸಬೇಕು ನಾವು ಬದುಕಿನಲ್ಲಿ. ನೀತಿ ನಿಯಮ ಅನೇಕ ಕೆಲವು ಸೈದ್ಧಾಂತಿಕ ವಿಚಾರಗಳನ್ನು ನೆಲೆಗಟ್ಟಿನಲ್ಲಿ ಇಟ್ಟುಕೊಂಡಾಗ ಆ ಬದುಕಿದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಇದೆ. ಇಲ್ಲದಿದ್ದರೆ ನೀವು ಬದುಕುವಂಥ ಡಾಂಬಿಕ ಬದುಕಿಗೆ ಯಾವುದು ಅರ್ಥ ಇಲ್ಲ ಅಂಥೇಳಿ ಅವರು ಈ ಕವಿತೆಯಲ್ಲಿ, ಈ ಪದ್ಯದಲ್ಲಿ ಮಾತಾಡ್ತಾರೆ. ಇದು ಕೂಡ ಒಂದು ಒಳ್ಳೆಯ ಕವಿತೆ ಅಂತ. ಹಾಗೆಯೇ ಇಲ್ಲಿ ವರ್ಣನ ಕೃಪೆ ನೋಡಿ, ಪ್ರಕೃತಿ ಪ್ರೀತಿಗೆ ಸಂಬಂಧಪಟ್ಟಂತೆ, ಪರಿಸರ ಕಾಳಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅನೇಕ ಕವಿತೆಗಳು ಈ ಕವನ ಸಂಕಲನದಲ್ಲಿವೆ. ಇಲ್ಲಿ ವರ್ಣನ ಕೃಪೆ ಅಂತ ಅವರು ಒಂದು ಕವಿತೆ ಬರೀತಾರ. ಭುವಿಯೊಡೆಗೆ ಬಾಯ್ದೆರೆದು ಬಿಸಿಲ ದಗೆಗೆ ಬಳಲಿರಲು, ನೇಸರನ ಬಿಸಿ ಉಸಿರಿಗೆ ಬೇಸತ್ತು ತಂಪೆನೆ ಬಾಯಿಗೆ ಕಾಯ್ದಿರಲು. ನೋಡಿ, ಭೂಮಿ ಎಲ್ಲ ಏನು ಆರಿ ಹೋಗಿದೆ, ಅದು ಬಾಯಿ ಬಿಡ್ತಾ ಇದೆ, ನೀರು ಬೇಕು ನೀರು ಬೇಕಂತ. ಯಾಕಂದ್ರೆ ಒಳಗಡೆ ದಗೆ ಹೆಚ್ಚಾಗಿದೆ. ನೇಸರ ಬಿಸಿ ಉಸಿರಿಗೆ ಬೇಸತ್ತು, ಸೂರ್ಯನ ಪ್ರಖರವಾದಂಥ ಬೆಳಕಿನ ಕಿರಣಗಳೇನದವಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ತೇವಾಂಶವನ್ನು ಕೂಡ ಅವು ಆವಿಯಾಗುವಂತೆ ಮಾಡಿಬಿಟ್ಟಿದೆ. ಅದಕ್ಕೆ ಮಳೆರಾಯ ನೀನು ಬಾ, ಬೇಗನೆ ಬಾ. ಯಾಕೆ ಬರಬೇಕು ಗೊತ್ತೇನು? ಈ ಭೂಮಿಯ ಒಡಲೇನೈತಲ್ಲ ಅದನ್ನು ತಂಪುಗೊಳಿಸಬೇಕಾಗಿದೆ. ಯಾಕಂತಂದರೆ ಒಳಗಡೆ ಇರತಕ್ಕಂತಹ ಎಲ್ಲ ಆ ಇಡೀ ಏನೈತಿ ಆ ಮಣ್ಣಿನ ಪದರು ಎಲ್ಲ ಆರಿ ಹೋಗಿದೆ ಅಂತ. ಅಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗಿದೆ. ಹಾಗಾಗಿ ನೀನು ಮಳೆರಾಯ ಬಹುಬೇಗನೆ ಬಂದು ಅಲ್ಲಿ ಆ ಭೂಮಿಯ ಒಡಲನ್ನು ನೀನು ತಂಪೆರಲಿಕ್ಕೆ ಬಾ ಅಂಥೇಳಿ ಭಾಳ ಚೆನ್ನಾಗಿ ಅವರು ಇಲ್ಲಿ ಮಳೆರಾಯನನ್ನು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಎದಕ್ಕೆ ಬರಬೇಕು ಗೊತ್ತೇನು ಮಳೆರಾಯ? ಮತ್ತೆ ಕೋಗಿಲೆಯ ನಾದ ಉಲಿಯಲು. ನೋಡಿ, ಮಳೆರಾಯ ಬಂದಾಗ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಮರ ಗಿಡಗಳು ಚಿಗುರಿದಾಗ ಆ ಚಿಗುರಿಗೆ ಮತ್ತೆ ಕೋಗಿಲೆ ಏನು ಮಾಡ್ತತಿ ಅಂತ ಹೇಳಿದ್ರೆ ಚೈತನ್ಯವನ್ನು ಪಡ್ಕೊಂಡು ಅದು ಕುಹು ಕುಹು ಅಂತ ಕೂಗುತ್ತತಿ. ಆ ಕಾರಣಕ್ಕಾಗಿ ನೀನು ಮಳೆರಾಯ ಬರಬೇಕು. ಮಯೂರ ಅಂದರೆ ಇಲ್ಲಿ ನವಿಲು. ನವಿಲು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಪ್ರಕೃತಿಯ ಸೌಂದರ್ಯದಲ್ಲಿ ಮೈಮರಿತು ಗರಿಗಳನ್ನು ಬಿಚ್ಚಿಕೊಂಡು ಅದು ಕುಣಿಬೇಕು. ಮಯೂರ, ನವಿಲು, ಅದನ್ನು ನಾನು ನೋಡಬೇಕು. ಆ ಕಾರಣಕ್ಕಾಗಿ ನೀನು ಬಾ ಅಂಥೇಳಿ ಇಲ್ಲಿ ಮಳೆರಾಯ ಬಂದರೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ. ಇಷ್ಟೆಲ್ಲ ಪರಿಸರ ಸಂಬಂಧಪಟ್ಟಂತೆ ಅನೇಕ ಇಲ್ಲಿ ಜೀವ ಸಂಕುಲ ಏನಿದೆ ಅದು ಬಹಳಷ್ಟು ಖುಷಿ ಪಡ್ತತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಳೆರಾಯನನ್ನು ಬಹಳ ಸೂಕ್ಷ್ಮವಾಗಿ ತಮ್ಮ ಕವಿತೆಗಳ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಬೇಗನೆ ಬಂದ್ಬಿಡು, ಈ ಭೂಮಿ ಬಹಳಷ್ಟು ಹಸಿದಿದೆ, ಈ ಭೂಮಿಯ ಆಳ ಏನೈತಲ್ಲ ಅದು ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇದೆ, ದಯವಿಟ್ಟು ಬಂದು ಭೂಮಿಯನ್ನು ಅಲ್ಲಿ ತಂಪು ಮಾಡುವಂಥ ಕೆಲಸ ಮಾಡು ಅಂಥೇಳಿ. ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ಪರಿಸರದಲ್ಲಿ ಬರ್ತಕ್ಕಂಥ ಅನೇಕ ಜೀವ ಸಂಕುಲಗಳು ಅವೆಲ್ಲ ಹಸಿದಿವೆ. ಅವುಗಳಿಗೆಲ್ಲ ಅನ್ನ ನೀರು ಸರಿಯಾಗಿ ಸಿಗಬೇಕಾದ್ರೆ ನಿನ್ನ ಆಗಮನ ಬಹಳ ಮುಖ್ಯ ಅಂಥೇಳಿ ಅವರು ಕವಿತೆ ಯುದ್ಧಕ್ಕೂ ಅನೇಕ ವಿಚಾರಗಳನ್ನು ಅವರು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾರೆ. ಹಾಗೆಯೇ ಮೌನ ಅಂತ ಇದೆ ಇನ್ನೊಂದು ಪದ್ಯ. ಮೌನ ಅಂತ ಹೇಳಿದರೆ ಇದು ಕೂಡ ಒಂದು ಮೌಲ್ಯವೇ. ಮಾತು ಕೂಡ ಒಂದು ಮೌಲ್ಯವೇ, ಮೌನವೂ ಕೂಡ ಅದಕ್ಕಿಂತ ಹೆಚ್ಚು ಮೌಲ್ಯ ಇರತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಅಂತ ನಾವೆಲ್ಲ ಅಂದ್ಕೊಳ್ತೇವೆ. ಮೌನ ಅದೊಂದು ತಪಸ್ಸಿದ್ದ ಹಾಗೆ. ಇದರಿಂದ ಮನಸ್ಸು ಏನಾಗುತ್ತಂದರೆ ಹುರಿಗೊಳ್ತತಿ, ಮತ್ತೆ ಮತ್ತೆ ಚೈತನ್ಯವನ್ನು ಪಡ್ಕೊಳ್ತತಿ, ಮತ್ತೆ ಮತ್ತೆ ಮನುಷ್ಯ ತನ್ನ ಸರಿ ತಪ್ಪುಗಳನ್ನು ಪುನರಾವಲೋಕನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ಮೌನದಿಂದ ಆಚೆ ಬಂದಾಗ ತನ್ನ ಜವಾಬ್ದಾರಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಕ್ರಮದಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅನೇಕ ತತ್ವಜ್ಞಾನಿಗಳ ಮಾತುಗಳನ್ನು ಕೂಡ ನಾವು ಪುಸ್ತಕದಲ್ಲಿ ಅಧ್ಯಯನ ಮಾಡಿದ್ದೇವೆ. ಹಾಗೆ ಇವರು ಕೂಡ ಹಾಗೇನೆ ಬರೀತಾರೆ. ಇಲ್ಲಿ ಮೌನ ಎಂಬುದು ಬಹಳ ವಿಶೇಷವಾದಂಥ ಆಭರಣ. ಅದನ್ನು ಮನುಷ್ಯ ಮತ್ತೆ ಮತ್ತೆ ಧರಿಸಬೇಕು ಅನ್ನುವಂಥದ್ದು. ಹೌದು, ಮನುಷ್ಯನಿಗೆ ಎಲ್ಲ ರೀತಿಯಾದಂತಹ ಕೆಲವು ಸಿಟ್ಟು ಬರ್ಬೋದು, ಆಕ್ರೋಶ ಬರ್ಬೋದು, ದ್ವೇಷ, ಇವೆಲ್ಲ ಸಹಜವಾಗಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಬಹುದಾದಂಥವೆ. ಆದರೆ ಆ ಎಲ್ಲ ಸ್ಥಿತಿಗಳನ್ನು ಮೀರಿ ವ್ಯವಹರಿಸಬೇಕಾದ್ರೆ ನಾವಿಲ್ಲಿ ಮೌನಕ್ಕೆ ಆಗಾಗ ಶರಣಾಗಬೇಕು ಅನ್ನುವಂಥದ್ದು, ಆ ಸ್ಥಿತಿಯನ್ನು ನಾವು ತಲುಪಬೇಕು ಅನ್ನುವಂಥದ್ದು. ಮನುಷ್ಯನ ಸಾಮರ್ಥ್ಯ ಹೆಚ್ಚಾಗಬೇಕಾದ್ರೆ, ಮನುಷ್ಯನ ಚಿಂತನೆ ಮತ್ತೆ ಮತ್ತೆ ಪ್ರಖರವಾಗಬೇಕಾದ್ರೆ ಇಲ್ಲಿ ಮೌನದ ಸ್ಥಿತಿಯನ್ನು ನಾವು ಅನುಭವಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಮತ್ತೆ ಹೇಳ್ತಾರೆ ಅವರು. ಸಮಚಿತ್ತ ಭಾವದಿಂದ ನಾವು ಸಾಮಾಜಿಕವಾಗಿ ವ್ಯವಹರಿಸಬೇಕಾದ್ರೆ ಮೌನದ ಮೊರೆ ಹೋಗಬೇಕು ಅಂತ. ಹೌದು, ಸಮಚಿತ್ತದ ಒಂದು ಮನುಷ್ಯನ ಆಲೋಚನೆಗಳಿಗೆ ಇಂಬು ಕೊಡಬೇಕಾದ್ರೆ ಮೌನ ಬಹಳ ಮುಖ್ಯ. ಮತ್ತೆ ಉತ್ಸಾಹಗೊಳ್ಳಬೇಕಾದ್ರೆ ನಾನು ಆಗಲೇ ಹೇಳಿದೆ, ಅಲ್ಲಿ ಮೌನ ಮನುಷ್ಯನನ್ನು ಮತ್ತೆ ಚೈತನ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂಥೇಳಿ. ಸೋತಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಮೌನಕ್ಕೆ ಶರಣಾಗ್ತಾರೆ.
ಆತ್ಮಾವಲೋಕನ ಮಾಡ್ಕೊಳ್ತಾರೆ. ಸೋಲು ಕೂಡ ಗೆಲುವಿನ ಮೆಟ್ಲೆ ಅಂಥೇಳಿ ಅವರು ಅರಗಿಸ್ಕೊಳ್ಬೇಕಲ್ಲ, ಅವ್ರು ಅನ್ಕೋಬೇಕಲ್ಲ, ಅಲ್ಲಿ ಮನಸ್ಸಿನ ಸ್ಥಿತಿಯಲ್ಲಿ ಅನುಸಂಧಾನಗೊಳ್ಳಬೇಕಲ್ಲ. ಸೋಲು ಮತ್ತು ಗೆಲುವುಗಳ ನಡುವಿರತಕ್ಕಂಥ ಅಂತರ, ಸೋಲು ಮತ್ತು ಗೆಲುವುಗಳ ನಡುವಿನ ಮಹತ್ವ, ಅವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದಿಗ್ಧವಾಗಿ ಜೊತೆ ಮಾತನಾಡ್ತಕ್ಕಂಥದ್ದು. ಆ ಸ್ಥಿತಿಯನ್ನು ತಲುಪಿದಾಗ ಮಾತ್ರ, ಮೌನದ ಸ್ಥಿತಿಯನ್ನು ತಲುಪಿದಾಗ ನಾವು ಸರಿಯಾದು ತಪ್ಪ್ಯಾದು ಅಂಥೇಳಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತೇಳಿ ಮೌನವನ್ನು ಕುರಿತು ಅವರು ಇಲ್ಲಿ ರೇಷ್ಮಾ ಕಂದಕೂರ್ ಅವರು ಬಹಳ ಚೆನ್ನಾಗಿ ಬರ್ದಾರ ಅಂತನ್ನುವಂಥದ್ದು. ಹಾಗೆಯೇ ಇನ್ನೊಂದು ಕವಿತೆಯಲ್ಲಿ ನಾವಾಗುವೆವು ಮಹನೀಯರು ಅಂತ, ಮಹನೀಯರಾಗಬೇಕು ನಾವು, ದೊಡ್ಡವರಾಗಬೇಕು ನಾವು, ದೊಡ್ಡತನ ನಮ್ಮಲ್ಲಿ ಬೆಳಿಬೇಕು ಅಂತನ್ನುವಂಥದ್ದು. ಅದಕ್ಕೆ ಈ ಕವಿತೆಯನ್ನು ಓದಿದಾಗ ನನಗೆ ತಕ್ಷಣ ನೆನಪಾದದ್ದು ಕುವೆಂಪುರವರ ಒಂದು ಮಾತು. ಬಹಳ ಚೆನ್ನಾಗಿ ಬರೀತಾರೆ ಅವರು ಕುವೆಂಪುರವರು. ಏನಂತ ಹೇಳಿದರೆ, ದೊಡ್ಡ ಬದುಕನ್ನು ಬದುಕದ ಯಾವುದೇ ಒಬ್ಬ ಲೇಖಕ, ದೊಡ್ಡ ಬದುಕನ್ನು ಬದುಕದವರು ಯಾರೂ ಒಳ್ಳೆ ಲೇಖಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ನಮ್ಮ ಬದುಕು ಬಹಳ ದೊಡ್ಡದಾಗಿರಬೇಕು, ನಾವು ಬಹಳ ಮಹನೀಯರಾಗಿ ಬದುಕಬೇಕು. ನಿಜವಾದ ದಿನನಿತ್ಯದ ಬದುಕಿನಲ್ಲಿ ಬದುಕಿದಾಗ ಅಂಥವರು ಮಾತ್ರ ಒಳ್ಳೆಯ ಲೇಖಕರಾಗಲಿಕ್ಕೆ ಸಾಧ್ಯ ಅಂಥೇಳಿ. ಅದಕ್ಕೆ ಅವರು ಹಾಗೇನೆ ಬರೀತಾರೆ ಇಲ್ಲಿ, ಎಲ್ಲ ವಿಚಾರಗಳನ್ನು ನಾವು ಮಹನೀಯರಾಗಬೇಕಾದ್ರೆ ಏನೆಲ್ಲ ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು, ಏನೆಲ್ಲವನ್ನ ನಾವು ನಮ್ಮ ಮಿತಿಗಳಿಂದ ದೂರ ಇರಬೇಕು ಅನ್ನುವಂಥದ್ದು. ಒಳ್ಳೆಯದೇ ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅನ್ನುವಂಥದ್ದು. ಅಂದರೆ ಈಗ ಹರಿಷಡ್ವರ್ಗಗಳಿವೆ, ಆ ಹರಿಷಡ್ವರ್ಗಗಳಿಂದ ನಾವು ದೂರ ಇರಬೇಕು. ಸ್ವಾರ್ಥ, ಮೋಸ, ವಂಚನೆ ಮಾಡ್ತಕ್ಕಂತಹ, ಶೋಷಣೆ ಮಾಡ್ತಕ್ಕಂಥ ಮನಸ್ಥಿತಿಗಳಿಂದ ಆಚೆ ಬಂದು ಸಾಮಾಜಿಕವಾಗಿ ಒಳ್ಳೆ ಜೀವನವನ್ನು ನಾವು ನಡೆಸಿದಾಗ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಮಹನೀಯರಾಗಲಿಕ್ಕೆ ಸಾಧ್ಯ ಇದೆ ಅಂತ ಕುವೆಂಪುರವರ ಮಾತು ಬಹಳ ಇಲ್ಲಿ ಒಳ್ಳೆಯ ಅರ್ಥವನ್ನು ಕೊಡ್ತಕ್ಕಂಥದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ನಾವೆಲ್ಲ ದೊಡ್ಡ ಬದುಕನ್ನು ಬದುಕಬೇಕಾಗಿದೆ ಅಂದಾಗ ಮಾತ್ರ ನಾವು ಒಳ್ಳೆಯ ಲೇಖಕರಾಗಲಿಕ್ಕೆ ಸಾಧ್ಯ, ಒಳ್ಳೆ ಪದ್ಯಗಳನ್ನು, ಒಳ್ಳೆ ಕವಿತೆಗಳನ್ನು ಬರೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಮತ್ತೆ ಇನ್ನೊಂದು ಕವಿತೆ ಇದೆ, ತಿಳಿಯಬೇಕಲ್ಲವೇ ಅಂತ. ಏನು ತಿಳ್ಕೊಬೇಕಿಲ್ಲಿ ಮನುಷ್ಯ? ನೋಡಿ, ಆಸೆ ಆಡಂಬರದಾಗ ನನಗೇನೇನೋ ಬೇಕು, ಈ ಎಲ್ಲ ಆಡಂಬರದ ಬದುಕಿಗೆ ಏನೆಲ್ಲ ಆಸ್ತಿ ಅಂತಸ್ತು ಗಳಿಸ್ತಾನೆ, ದೊಡ್ಡ ದೊಡ್ಡ ಮನೆಗಳನ್ನು, ಬಂಗ್ಲೆಗಳನ್ನು ಕಟ್ಟಿಸ್ಕೊಳ್ತಾನೆ. ಆದರೆ ಆ ಬಂಗಲೆ, ಆಸ್ತಿ, ಅಂತಸ್ತುಗಳು ಅವೆಲ್ಲ ಬೆಳಕನ್ನು ಬೀರಬೇಕಾದ್ರೆ ಅಲ್ಲಿ ಒಂದು ಜ್ಞಾನದ ದೀಪ ಬೇಕು ಅಂತ. ಅದು ಬಹಳ ಮುಖ್ಯ. ಆ ದೀಪ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುತ್ತೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತೆ ಅಂತ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನೀವು ಏನು ಆಸ್ತಿ ಮಾಡಿರಿ, ಏನು ದೊಡ್ಡ ಬಂಗ್ಲೆ ಕಟ್ಟಿಸಿರಿ, ಆ ಬಂಗ್ಲೆಗಳಿಗೆ ಅಲ್ಲಿ ಜ್ಞಾನದ ದೀಪ ಬಹಳ ಮುಖ್ಯ ಅಂತ. ಹಾಗೆ ಸಂಪತ್ತು ನೀವು ಗಳಿಸಿದಂಥದ್ದು, ನೀವು ಆ ಸಂಪತ್ತಿನ ಏನದು ಆ ಕೀರ್ತಿ ನಿಮ್ಮ ತಲೆಗೇರಿದಂಥ ಸಂದರ್ಭದಲ್ಲಿ ಅಹಂಕಾರದಿಂದ ನೀವು ವರ್ತಿಸಿದರೆ ನಿಮ್ಮ ಬದುಕಿಗೆ ಯಾವುದೇ ಫಲ ಇಲ್ಲ ಅಂತ. ಅದರ ಆಚೆ ಬಂದು ನೀವು ಬಹಳ ನಿಸ್ವಾರ್ಥದ ಬದುಕನ್ನು ಬದುಕಿದಾಗ, ಜ್ಞಾನ, ತಿಳುವಳಿಕೆ, ಆ ಮಾರ್ಗದಲ್ಲಿ ನೀವು ನಡೆದಾಗ ಮಾತ್ರ ನೀನು ಯಾರೆನ್ನುವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂಥೇಳಿ. ಅದಕ್ಕೆ ಅರಿಸ್ಟಾಟಲ್ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಜ್ಞಾನ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ. ಜ್ಞಾನದ ಬೇರುಗಳು ಕಹಿ ಆದರೆ ಅದರ ಫಲ ಬಹಳ ಸಿಹಿಯಾಗಿರ್ತತಿ ಅಂತ. ನೋಡಿ, ವಿದ್ಯೆಯನ್ನು ಕಲಿಬೇಕಾದ್ರೆ ಜ್ಞಾನವನ್ನು, ಆ ಜ್ಞಾನದ ತಿಳುವಳಿಕೆಯನ್ನು, ಆ ಜ್ಞಾನದ ವಿಸ್ತೃತ ರೂಪವನ್ನು ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಬೇರುಗಳು, ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ, ಅದು ಬಹಳ ಕಷ್ಟ ಆಗ್ಬೋದು. ಆದರೆ ಅದರ ಫಲ ಮಾತ್ರ ಬಹಳ ಸಿಹಿ ಅಂತ. ಯಾವ ಮನುಷ್ಯ ಜ್ಞಾನದ ಬೆಳಕಲ್ಲಿ ನಡೀತಾನೋ, ಯಾವ ಮನುಷ್ಯ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೀತಾನೋ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವಂಥ ಒಂದು ನಡಿಗೆಯನ್ನು ಶುರು ಮಾಡ್ತಾನೋ, ಆತ ಒಂದು ವಿಶೇಷವಾದಂತಹ ಒಂದು ಸಾಮಾಜಿಕ ಸ್ಥಿತಿಯನ್ನು ತಲುಪ್ತಾನ ಅಂಥೇಳಿ. ಹಾಗಾಗಿ ಮನುಷ್ಯನು ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂಥೇಳಿ ಅವರು ಬರೀತಾರೆ. ಇನ್ನೊಂದು ಪ್ಯಾರದಲ್ಲಿ, ತಂದೆಯ ಆಸ್ತಿ ಐತೆ ಅಂಥೇಳಿ ನಾವು ಸುಮ್ಮನೆ ಕೂತ್ಕೊಂಡು ಜಡಸ್ಥಿತಿ ನಮ್ಮನ್ನು ಆವರಿಸಬಾರದು. ನಾವು ಕೆಲಸದಿಂದ ಮುಕ್ತಿ ಹೊಂದಿ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಹಿರಿಯರು ಮಾಡಿದ ಆಸ್ತಿ ಐತೆ ಅಂತೇಳಿ ಊಟ ಮಾಡ್ತಾ ಕೂಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಯಾವಾಗಲೂ ಕಾಯಕ ಪ್ರಜ್ಞೆಯನ್ನು ಪಾಲಿಸಬೇಕು, ಕಾಯಕವೇ ಕೈಲಾಸ ಅನ್ನುವಂತಹ ತತ್ವದಲ್ಲಿ ಒಂದು ನಂಬಿಕೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಇಲ್ಲೊಂದು ನಾಣ್ಣುಡಿ ನೆನಪಾಯಿತು, ಕುಳಿತು ಉಂಡರೆ ಕುಡಿಕಿ ಒಂದು ಸಾಲದು ಅಂತ. ನೋಡಿ, ಎಷ್ಟು ಅದ್ಭುತವಾದಂಥ ನಾಣ್ಣುಡಿ. ನೀವು ಕುತ್ಕೊಂಡು ಊಟ ಮಾಡಿದರೆ ದಿನ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರು ಗಳಿಸಿದಂಥ ಒಂದು ಕುಡಿಕೆ ಹೊನ್ನು, ನೋಡಿ, ಬಂಗಾರ ಒಂದು ಕುಡಿಕೆ ಐತೆ ಅಂತಂದ್ರೂ ಅದು ಒಂದು 50 kg 100 kg ಬಂಗಾರ ಐತಂದ್ರೂ ಕೂಡ ಅದು ಸಾಲದೇ ಇಲ್ಲ ಅಂತ. ಅದಕ್ಕೆ ಯಾವ ಮನುಷ್ಯನೂ ಕೂಡ ಕುಳಿತು ಊಟ ಮಾಡುವಂಥ ಸ್ಥಿತಿಯನ್ನು ತಲುಪಬಾರದು. ಪ್ರತಿನಿತ್ಯವೂ ಕೂಡ
ನಾವು ಕೆಲಸ ಮಾಡಬೇಕು, ಕಾಯಕವನ್ನು ಪ್ರೀತಿಸಬೇಕು, ಕಾಯಕದಲ್ಲಿ ನಮಗೆ ಒಂದು ವಿಶೇಷವಾದ ನಂಬಿಕೆ ಶ್ರದ್ಧೆ ಬರಬೇಕು, ಅಂದಾಗ ಮಾತ್ರ ನಾವು ಯಾರನ್ನೋದು ತಿಳಿತೈತಿ ಅಂಥೇಳಿ ಇಂತಹ ಅನೇಕ ತಿಳುವಳಿಕೆಗಳ ಬಗ್ಗೆ, ಜ್ಞಾನದ ಬಗ್ಗೆ ಬಹಳ ಚೆನ್ನಾಗಿ ಈ ಕವಿತೆಯಲ್ಲಿ ಅವರು ಮಾತನಾಡ್ತಾರೆ. ಹಾಗೆಯೇ ಮತ್ತೆ ಇನ್ನೊಂದು ಕವಿತೆ ಸೌಹಾರ್ದತೆ ಅಂಥೇಳಿ. ನೋಡಿ, ಈ ಸೌಹಾರ್ದತೆ ಅಂದರೆ ಈ ಜಾತಿ, ಧರ್ಮ, ಕುಲ, ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ಕುರಿತು ತುಂಬ ಸಾತ್ವಿಕ ಸಿಟ್ಟನ್ನು ಈ ಕವಿತೆಯಲ್ಲಿ ಅವರು ಹೊರಗಾಗ್ತಾರೆ. ಅದಕ್ಕೆ ಈ ಕವಿತೆಯನ್ನು ಓದಿದರೆ ನನಗೆ ಇಲ್ಲಿ ಕನಕದಾಸರ ಬಹಳ ಅರ್ಥಪೂರ್ಣವಾದಂಥ ಒಂದಷ್ಟು ಸಾಲುಗಳು ನನಗೆ ನೆನಪಾದವು. ಇಲ್ಲಿ ಅವರು ಮಾತಾಡ್ತಾರೆ ಕನಕದಾಸರು, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಯಾವುದಯ್ಯ ಅಂತ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು ಯಾವ ಕುಲ ಅಂತ ಕೇಳ್ತಾರೆ ಅವರು. ಅಂದರೆ ಕಣ್ಣಿಗೆ ಯಾವುದಾದ್ರೂ ಕುಲ ಇದೆಯಾ, ಕಿವಿಗೆ ಯಾವುದಾದ್ರೂ ಕುಲ ಇದೆಯಾ, ಮೂಗಿಗೆ ಯಾವುದಾದ್ರೂ ಕುಲ ಅಂತ ನೀವು ಗುರುತಿಸಲಿಕ್ಕೆ ಸಾಧ್ಯ ಇದೆಯಾ? ಯಾವುದೂ ಇಲ್ಲ. ಚರ್ಮಕ್ಕೆ ಯಾವುದಾದ್ರೂ ಜಾತಿ ಅಂತ ನೀವು ಸೂಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದನ್ನು ಹೆಸರಿಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪಂಚೇಂದ್ರಿಯಗಳಿಗೆ ಯಾವ ಕುಲ, ತತ್ವೇಂದ್ರಿಯಗಳಿಗೆ ಯಾವ ಕುಲ ಅಂತ. ಆತ್ಮವನ್ನು ನೀವು ಅದನ್ನು ಪರೀಕ್ಷೆ ಮಾಡಿ ಇದು ಇಂಥ ಕುಲಕ್ಕೆ ಸೇರಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಮನಸ್ಸಿಗೆ ಒಂದು ಕುಲವ, ಒಂದು ಜಾತಿಯನ್ನು ಅಂಟಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಅಂಟಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದು ಯಾವುದೂ ಅಲ್ಲ ಅಂತ. ಯಾವಕ್ಕೂ ಅಂಗಾಂಗಗಳಿಗೆ ಒಂದು ಕುಲದ ಲೇಬಲನ್ನು ಅಂಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದಾದ್ರೂ ಮನಸ್ಸಿಗೆ ಇದು SC ST ಇದು ಜಾತಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಯಾವುದಾದ್ರೂ ಒಂದು ಚರ್ಮಕ್ಕೆ ಅಥವಾ ಯಾವುದಾದ್ರೂ ಒಂದು ಕಣ್ಣಿಗೆ ಇದು OBC ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ. ತತ್ವೇಂದ್ರಿಯಗಳ ಕುಲ ಯಾವುದು ಅಂತ ಕೇಳ್ತಾರೆ ಅವರು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೆಯಲ್ಲ, ಇವುಗಳಿಗೆ ಯಾರಾದರೂ ಕುಲವನ್ನು ಹೆಸರಿಸಲಿಕ್ಕೆ ಅಥವಾ ಅದರ ಮೇಲೆ ಲೇಬಲ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಅದಕ್ಕೆ ಇವರು ಕೂಡ ಅಷ್ಟೇ ಬಹಳ ಚೆನ್ನಾಗಿ ರೇಷ್ಮಾ ಕಂದಕೂರ್ ಅವರು ಸೌಹಾರ್ದ ಅನ್ನುವಂಥ ಕವಿತೆಯಲ್ಲಿ ಅವರು ಮಾತಾಡ್ತಾರೆ. ಜಾತಿ, ಧರ್ಮ ಎಲ್ಲವನ್ನ ನಾವು ಮೀರಬೇಕು. ಮೀರಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಾಗ ಮಾತ್ರ ನಮ್ಮ ಏನು ಈ ಬದುಕಿಗೆ ಒಂದು ಒಳ್ಳೆಯ ಅರ್ಥ ಬರ್ತತಿ ಅಂಥೇಳಿ. ಹಾಗಾಗಿ ಸೌಹಾರ್ದ ಕವಿತೆಯಲ್ಲಿ ಅವರು ಬಹಳ ಚೆನ್ನಾಗಿ ತಮ್ಮ ಅನುಭವಗಳನ್ನು ಇಲ್ಲಿ ಕಟ್ಟಿಕೊಡ್ತಾರೆ. ಹಾಗೆಯೇ ಇಲ್ಲಿ ತಿಳಿಯದಾಗಿದೆ ಮನವು ಅಂತ, ಮನಸ್ಸಿನ ಸ್ಥಿತಿ ನನಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಹಾಗಾಗಿ ಅನೇಕ ವಿಚಾರಗಳನ್ನು ಅವರಲ್ಲಿ ಈ ಕವಿತೆಯಲ್ಲಿ ಹೊರಗಾಗ್ತಾರೆ. ಅದಕ್ಕೆ ಈ ಕವಿತೆಯನ್ನು ಓದಿದಾಗ ನನಗೆ ಪಾಶ್ಚಾತ್ಯ ಕವಿಯ ಕೆಲವು ಸಾಲುಗಳು ನೆನಪಾಗ್ತಾವೆ. ಹೇಳ್ತಾರೆ ಅವರು, ಡೆತ್ ಈಸ್ ನಾಟ್ ಎ ಇಂಪಾರ್ಟೆಂಟ್ ಇನ್ ದ ಲೈಫ್, ಬಟ್ ಹೌ ಟು ಲಿವ್ ಅರೌಂಡ್ ದ ಡೆತ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮನುಷ್ಯನ ಬದುಕಿನಲ್ಲಿ ಸಾವು ಎನ್ನುವುದು ಮುಖ್ಯ ಅಲ್ಲವೇ ಅಲ್ಲ. ಆದರೆ ಏನು ಮುಖ್ಯ ಆಗಬೇಕು ಅಂತ ಹೇಳಿದರೆ, ಸಾಯುವವರೆಗೆ ಮನುಷ್ಯ ಹೇಗೆ ಬದುಕಿದ ಅಂತ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಮನುಷ್ಯನ ಬದುಕೇನೈತಲ್ಲ, ಎಲ್ಲಿವರೆಗೆ ಸಾಯುವವರೆಗೂ ಕೂಡ ಅರೌಂಡ್ ದ ಡೆತ್. ನೋಡಿ, ಹೌ ಟು ಲಿವ್ ಅರೌಂಡ್ ದ ಡೆತ್, ನಾವು ಹೇಗೆ ಬದುಕಿದ್ವಿ ಸಾಯುವವರೆಗೆ ಅಥವಾ ಸಾಯುವ ಆ ಸುತ್ತಲಿನ ಬದುಕಿದೆಯಲ್ಲ, ಆ ದಿನ ಇದೆಯಲ್ಲ, ಆ ದಿನದಲ್ಲಿ ನಾವು ಹೇಗೆ ಬದುಕಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟು ಅಂತ ಅವರು ಹೇಳ್ತಾರೆ. ಹಾಗೆಯೇ ಇವರು ಕೂಡ ಇಲ್ಲಿ ಭಾಳ ಚೆನ್ನಾಗಿ ಈ ಪದ್ಯದಲ್ಲಿ ಅವರೆಲ್ಲ ಹೇಳ್ತಾ ಹೋಗ್ತಾರೆ ಮನುಷ್ಯನ ಬದುಕು ಹೇಗಿರಬೇಕು ಅಂಥೇಳಿ. ಅದಕ್ಕೆ ಈ ಕವಿತೆಯು ಕೂಡ ಒಂದು ಒಳ್ಳೆಯ ತಾತ್ವಿಕ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥದ್ದು ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಇಲ್ಲಿ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮವನ್ನು ಕುರಿತು ಅವರು ಕೂಡ ಇಲ್ಲಿ ಒಂದು ಕವಿತೆಯನ್ನು ಬರೆದಾರೆ. ಸೈನಿಕರನ್ನು ಕುರಿತು, ಮಡಿದ ವೀರ ಜವಾನರಿಗೆ ಶ್ರದ್ಧಾಂಜಲಿ ಅಂತ. ಅಂದರೆ ಈ ಕವಿತೆಯನ್ನು ನೋಡಿ ಓದಿದಾಗ ಸಹಜವಾಗಿ ನಮಗೆಲ್ಲರಿಗೂ ಕೂಡ ಒಂದು ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಅದು ಬಹಳ ಮುಖ್ಯ ಅಂಥೇಳಿ. ಮತ್ತು ಇನ್ನೊಂದು ಇಲ್ಲಿ ಕವಿತೆ ಇದೆ, ಮಾತೃಭಾಷಾ ಪ್ರೀತಿ ಅಂಥೇಳಿ. ಮಾತೃಭಾಷಾ ಪ್ರೀತಿ ಅನ್ನುವಂಥ ಈ ಕವಿತೆಯಲ್ಲೂ ಕೂಡ ಅವರು ಭಾಳ ಚೆನ್ನಾಗಿ ಭಾಷೆಯ ಬಗ್ಗೆ, ಕನ್ನಡ, ನಾಡು, ನುಡಿ, ಜಲ, ಮತ್ತೊಂದು ಈ ಎಲ್ಲ ಅಂಶಗಳನ್ನು ಕುರಿತಾಗಿ ನಮಗೆ ಒಂದು ವಿಶೇಷವಾದಂಥ ಅಭಿಮಾನ ಇರಬೇಕು, ಪ್ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಓದುಗರ ಗಮನ ಸೆಳೀತಾರೆ ಅವರು. ಅದಕ್ಕೆ ಈ ಕವಿತೆಯನ್ನು ಓದಿದಾಗ ನನಗೆ ಕುವೆಂಪುರವರ ಸಾಲುಗಳು ನನಗೆ ನೆನಪಾದವು. ಅವರು ಹೇಳ್ತಾರೆ ಇಲ್ಲಿ ಕುವೆಂಪುರವರು, ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ, ಕನ್ನಡಕ್ಕಾಗಿ ಕೊರಳೆತ್ತಿ ಪಾಂಚಜನ್ಯವಾಗಲಿ ಅಂತ. ನೀವು ಕನ್ನಡದ ಸಲುವಾಗಿಯೇ, ಕನ್ನಡ ಭಾಷೆಯ ಸಲುವಾಗಿ ನೀವೇನಾದರೂ ಕೈ ಎತ್ತಿದರೆ ನಿಮ್ಮ ಕೈ ಅದು ಕಲ್ಪವೃಕ್ಷವಾಗಲಿ ಅಂತ ಹೇಳ್ತಾರೆ ಅವರು. ನೋಡಿ, ಕುವೆಂಪುರವರಿಗೆ ಎಂಥ ಅಭಿಮಾನ ಕನ್ನಡ ಭಾಷೆಯ ಬಗ್ಗೆ. ಅಂತಹ ಭಾವನೆಯನ್ನು ನಾವೆಲ್ಲ ಹೊಂದಬೇಕು, ಅದು ಕಲ್ಪವೃಕ್ಷ ಆಗುತ್ತೆ ಅಂತ. ಕಲ್ಪವೃಕ್ಷ ಅಂತ ಹೇಳಿದರೆ ಏನು ನಾವು ಕೇಳ್ತೇವೆ ಅದನ್ನೆಲ್ಲ ಕೊಡುವಂಥ ಒಂದು ಮರ, ಅದು ಒಂದು ವೃಕ್ಷ ಅದು. ಹಾಗಾಗಿ ನಿಮ್ಮ ಕೈ ಅದು ಕಲ್ಪವೃಕ್ಷವಾಗಲಿ ಅಂತ.
ಕನ್ನಡಕ್ಕಾಗಿ ಕೊರಳೆತ್ತಿ ಅದು ಪಾಂಚಜನ್ಯವಾಗಲಿ ಅಂತ. ನೀವು ಕೊರಳನ್ನು ಎತ್ತಿದರೆ ಅದು ಪಾಂಚಜನ್ಯ ಆಗುತ್ತೆ ಅಂತ. ಎಷ್ಟೊಂದು ಶ್ರೇಷ್ಠವಾದಂತಹ ಸಾಲು ಅದು. ಹಾಗಾಗಿ ಇಂಥ ಸಾಲು, ಈ ಕುವೆಂಪುರವರು ಬರೆದಂಥ ಸಾಲುಗಳು ಈ ಸಂದರ್ಭದಲ್ಲಿ ನನಗೆ ನೆನಪಾದವು. ಇಲ್ಲೂ ಕೂಡ ಕವಿಯತ್ರಿಯವರು ಬಹಳ ಚೆನ್ನಾಗಿ ಇಂಥ ಕನ್ನಡ ನಾಡು ನುಡಿ ಭಾಷೆಯ ಬಗ್ಗೆ ನಮಗೆ ವಿಶೇಷವಾದಂಥ ಪ್ರೀತಿ ಇರಬೇಕು ಅಂತ. ಈ ಭಾಷೆಯನ್ನು ಕುರಿತು ಹೇಳಬೇಕಾದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಸ್ಥಿತಿ ಮತ್ತು ಸ್ಥಾನಮಾನಗಳು ಇವತ್ತು ಏನಾಗಿದೆ ಅಂತ ನಾವೆಲ್ಲ ಅನ್ಕೋಬೇಕು. ನಾವೆಲ್ಲ ಸರಿಯಾಗಿ ತಿಳ್ಕೋಬೇಕಾದಂಥ ಸಂದರ್ಭ ಬಂದಿದೆ. ಇವತ್ತು ನೇಮಕಾತಿಯಲ್ಲಿರ್ಬೋದು, ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಸಿಗ್ತಕ್ಕಂಥ ಸೂಕ್ತವಾದಂಥ ಸ್ಥಾನಮಾನಗಳು ಮತ್ತು ಹುದ್ದೆಗಳಲ್ಲಿ ಅವರಿಗೊಂದಷ್ಟು ಮೀಸಲಾತಿ ಅನ್ನುವಂಥ ಭಾಳಷ್ಟು ಚರ್ಚೆಗಳು ಇವತ್ತು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕನ್ನಡದ ಭಾಷೆ ಮತ್ತು ಆ ನೆಲ, ಆ ಜಲಕ್ಕೆ ಯಾವುದೇ ಸಂದರ್ಭದಲ್ಲಿ ಧಕ್ಕೆಯಾದಾಗ ಕನ್ನಡಿಗರು ತುಂಬ ಅಭಿಮಾನದಿಂದ, ಸ್ವಾಭಿಮಾನದಿಂದ, ಧೈರ್ಯದಿಂದ ನಾವೆಲ್ಲರೂ ಕೂಡ ಧ್ವನಿಯನ್ನು ಎತ್ತಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಕಾಳಜಿ ಇರತಕ್ಕಂಥ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ಇಲ್ಲಿ ಮತ್ತೆ ಅವರು ಕವಿತೆಯಲ್ಲಿ ಇನ್ನೊಂದು, ಅದು ಸಣ್ಣ ಕವಿತೆ, ಅದು ಗಳಿಕೆ ಭಾಳ ಚೆನ್ನಾಗಿ ಬರ್ದಾರ ಅವರು. ದುಡಿದಿದ್ದು ಗಳಿಕೆ, ಖರ್ಚು ಮಾಡಿದ್ದು ಬಳಕೆ, ಹೆಚ್ಚಾಗಿದ್ದು ಅದು ಉಳಿಕೆ ಅಂತ. ನೋಡಿ, ದುಡಿದು ಅದನ್ನು ಗಳಿಸ್ಬೇಕು. ನೀವು ದುಡಿಮೆ ಮಾಡಿರಿ, ಕಾಯಕ ಮಾಡಿರಿ. ನೀವು ದುಡಿದಾಗ ಬಂದಂಥದ್ದು ಏನೈತಲ್ಲ ಅದನ್ನು ನೀವು ಗಳಿಕೆಯಾಗಿ ಇಟ್ಕೊಂಬಿಡ್ರಿ ಅಂಥೇಳಿ. ಅದರಲ್ಲಿ ಬಂದದ್ದು ಒಂದಷ್ಟು ಖರ್ಚಾಗಿತ್ತು ಅಂತ ಇಟ್ಕೊಡ್ರಿ, ಅದನ್ನು ಆ ಹಣದಲ್ಲಿ ಒಂದಷ್ಟು ಬಳಕೆ ಮಾಡಿರಿ. ನೀವು ಖರ್ಚಾಗಿದ್ದು ಅದು ಬಳಕೆ ಆಗಲಿ. ಉಳಿತು ಅಂತ ಹೇಳಿದರೆ ಅದು ಬಳಕೆ ಆದ ಮೇಲೆ ಅದು ಉಳಿಕೆ ಆಗಬೇಕು. ಮತ್ತು ಬಹಳ ಸೂಕ್ಷ್ಮ ಹೇಳ್ತಾರೆ ಅಲ್ಲಿ, ಗಳಿಕೆ ಮತ್ತು ಬಳಕೆ ಅದು ಬಹಳ ಮುಖ್ಯವಾದಂಥ ವಿಚಾರ. ಹೇಗೆ ಹಣವನ್ನು ಗಳಿಸ್ತೀರಿ, ಹೇಗೆ ಅದನ್ನು ನೀವು ಬಳಕೆ ಮಾಡಿಕೊಳ್ತೀರಿ, ಅದು ಭಾಳ ಮುಖ್ಯ. ಅದು ನೀವು ಎಷ್ಟು ಕಷ್ಟಪಟ್ಟು ಹಣವನ್ನು ಗಳಿಸ್ತೀರಿ, ಎಷ್ಟು ಪರಿಶ್ರಮ, ನಿಮ್ಮ ದುಡಿಮೆ, ನೀವು ಏನೆಲ್ಲ ತೊಂದರೆ ತಾಪತ್ರೆಗಳನ್ನು ತೆಗೆದುಕೊಂಡು ನಿಮ್ಮ ಕಾಯಕದಲ್ಲಿ ನಿಷ್ಠೆಯನ್ನು ತೋರಿಸಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಹಣವನ್ನು ನೀವು ಹೇಗೆ ಗಳಿಸ್ತೀರಲ್ಲ, ಗಳಿಸಿದ ಮೇಲೆ ಆ ಗಳಿಸಿದ ಹಣವನ್ನು ಬಳಕೆ ಮಾಡೋದು ಕೂಡ ಬಹಳ ಮುಖ್ಯ ಅಂತ ಅವರು ಹೇಳ್ತಾರೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ಕವಿತೆ ಅಂತ ನಾನು ಅಂದ್ಕೊಳ್ತೇನೆ. ಕೊನೆಗೆ ಇಲ್ಲಿ ಒಂದೇ ಅಲ್ಲವೇ ಅನ್ನುವಂಥ ಇನ್ನೊಂದು ಕವಿತೆ ಇದೆ. ಅವರು ಬರೀತಾರೆ ಈ ಕವಿತೆಯಲ್ಲಿ, ಕಣ್ಣುಗಳು ಎರಡಿಹೋ ನೋಟ ಒಂದೇ. ಕಣ್ಣು ಎರಡು ಇರ್ಬೋದು, ಆದರೆ ಅವೆರಡೂ ಕಣ್ಣುಗಳು ಮಾಡ್ತಕ್ಕಂಥ ಕೆಲಸ ಒಂದೇ. ಅದು ನೋಡೋದಷ್ಟೇ ಅದರದ್ದು ಕೆಲಸ. ಅದು ಮತ್ತೆ ಈ ಕಣ್ಣು ಬೇರೆ ಕೆಲಸ, ಮತ್ತು ಆ ಕಣ್ಣು ಬೇರೆ ಕೆಲಸ ಮಾಡೋದಿಲ್ಲ. ಎರಡೂ ಕಣ್ಣುಗಳು ಮಾಡ್ತಕ್ಕಂಥ ಕೆಲಸ ಒಂದೇ, ಅದು ನೋಟ ಅಂತ. ನಾಸಿಕ ಅಂದರೆ ಮೂಗಿನ ಕೆಳಗಡೆ ಎರಡು ರಂಧ್ರ ಇದೆ, ಆ ಎರಡೂ ರಂಧ್ರಗಳು ಮಾಡೋ ಕೆಲಸ ಇಷ್ಟೇ, ಅದು ವಾಸನೆಯನ್ನು ಗುರುತಿಡಿಯುವಂಥದ್ದು. ನೋಡಿ, ಒಳ್ಳೆ ರೂಪಕಗಳಿಂದ ಕೂಡಿದ ಕವಿತೆ ಇದು ಕೂಡ. ಕೇಳುವ ಕಿವಿ ನೋಡಿ, ಅದು ಎರಡಿದೆ, ಆದರೆ ಕೆಲಸ ಒಂದೇ, ಶಬ್ದವನ್ನು ಕೇಳ್ತಕ್ಕಂಥದ್ದು. ಕೈ ಎರಡಿದೆ, ಕೆಲಸ ಮಾಡೋದಕ್ಕಷ್ಟೇ ಅದು. ಹಾಗಾಗಿ ಇಲ್ಲಿ ಎರಡೆರಡು ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಬಹಳ ಸೂಕ್ಷ್ಮವಾಗಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಆ ಕಾರ್ಯವನ್ನು ಬಹಳ ಚೆನ್ನಾಗಿ ಅವರು ಸೂಕ್ಷ್ಮವಾಗಿ ಅದನ್ನು ಗುರುತಿಸಿ ಒಂದು ಕಾವ್ಯವನ್ನು ಕಟ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದಕ್ಕೆ ಇದನ್ನು ಓದಿದಾಗ ನನಗೆ ಇಲ್ಲಿ ಸರ್ವಜ್ಞನ ವಚನ ನೆನಪಾಯಿತು. ಸರ್ವಜ್ಞ ಹೇಳ್ತಾರೆ ಅವರು, ಕುಡಿಯುವ ಜಲವೊಂದೇ, ನಡೆಯುವ ನೆಲವೊಂದೇ, ಸೇವಿಸುವ ಗಾಳಿಯೊಂದೇ. ನೋಡಿ, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರಗಳು ನಡುವೆ ಎತ್ತಣದು ಸರ್ವಜ್ಞ ಅಂತ. ಎಲ್ಲರೂ ಕುಡಿಯೋದು ಒಂದೇ ನೀರು. ಅವ ಮುಸ್ಲಿಂ ಅದನ, ಇವ ಹಿಂದೂ ಅದನ, ಅವ ಪಾರ್ಸಿ ಅದನ, ಅವ ಮತ್ತೊಬ್ಬದನ, ಅವ ಮುಗ್ದೊಬ್ಬದನ ಅಂತ ಹೇಳಿದರೆ ಅವರೆಲ್ಲ ಬೇರೆ ಬೇರೆ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ, ಎಲ್ಲ ಧರ್ಮೀಯರು, ಎಲ್ಲ ಜಾತಿ ಜನ ಇಲ್ಲಿ ಕುಡಿಲಿಕ್ಕೆ ನೀರು ಒಂದೇ. ಅದು ನಡೆದಾಡುವ ನೆಲ ಒಂದೇ. ಬೇರೆ ಬೇರೆ ಜನಾಂಗಕ್ಕೆ ಮತ್ತೊಂದು ನೆಲ ಇದೆ ಏನು? ಇಲ್ಲ. ಹಿಂದೂಗಳಿಗೆ ಒಂದು ನೆಲ, ಮುಸ್ಲಿಮರಿಗೆ ಒಂದು ನೆಲ, ಪಾರ್ಸಿಗಳಿಗೆ ಒಂದು ನೆಲ, ಸಿಖ್ಖರಿಗೆ ಒಂದು ನೆಲ, ಏನೂ ಇಲ್ಲ. ಎಲ್ಲರಿಗೂ ನಡೆದಾಡಲಿಕ್ಕೆ ಒಂದೇ ನೆಲ ಇದೆ, ಒಂದೇ ಭೂಮಿ ಇದೆ ಅಂತ. ಸೇವಿಸುವ ಗಾಳಿಯೊಂದೇ. ಗಾಳಿ ಕೂಡ ಬೇರೆ ಬೇರೆ ಇದೆ ಏನು? ಇಲ್ಲ. ಮುಸಲ್ಮಾನರಿಗೆ ಒಂದು ಗಾಳಿ, ಹಿಂದೂಗಳಿಗೆ ಒಂದು ಗಾಳಿ, ಪರ್ಷಿಯನ್ನರಿಗೆ ಒಂದು ಗಾಳಿ, ಇಲ್ಲ. ಸೇವಿಸುವ ಗಾಳಿ, ಎಲ್ಲ ಜನ ಸೇವಿಸುವ ಗಾಳಿಯೊಂದೇ. ಎಲ್ಲರೂ ತಗೊಳ್ಳೋದು ಆಮ್ಲಜನಕವನ್ನೇ, ಅದನ್ನು ಬಿಟ್ಟು ಬೇರೆ ಏನು ತಗೊಳ್ಳೋದಿಲ್ಲ ಅವರು. ಸುಡುವ ಅಗ್ನಿ ಒಂದೇ ಇರುತ್ತಿರಲು. ನೋಡಿ, ಸುಡುವ ಅಗ್ನಿ ಯಾರು ಸುಟ್ರೂ ಅದೇ ಅಗ್ನಿನೇ, ಅದೇ ಬೆಂಕಿನೇ, ಮತ್ತು ಬೇರೆ ಬೇರೆ ಬೆಂಕಿಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಲ ಗೋತ್ರಗಳು ನಡುವೆ ಎತ್ತಣದು ಸರ್ವಜ್ಞ. ಇವು ಎಲ್ಲ ಒಂದೇ ಆಗಿರುವಾಗ
ನೀವು ಯಾಕೆ ಆ ಜಾತಿ ಈ ಜಾತಿ ಈ ಜಾತಿ ಆ ಜಾತಿ, ಅವ್ರ ಅಂಥ ಜಾತಿ ಕೀಳು ಜಾತಿ ಮೇಲ್ಜಾತಿ ಅಂತ ನೀವು ಯಾಕೆ ಜಾತಿಗಳ ವರ್ಗೀಕರಣ ಮಾಡ್ತೀರಿ ಅಂತ ಬಹಳ ಅದ್ಭುತವಾದಂಥ ಈ ಸರ್ವಜ್ಞಾನ ಸಾಲುಗಳು. ಅದೇ ರೀತಿ ಅವರು ಇಲ್ಲಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಕೆಲವು ಅಂಗಾಂಗಗಳನ್ನು ಸಮೀಕರಿಸಿ ಬಹಳ ಚೆನ್ನಾಗಿ ಬರೀತಾರೆ. ಒಂದು ಐಕ್ಯತೆ, ಒಂದು ಸೌಹಾರ್ದತೆ, ಒಂದು ಪ್ರೇಮದಿಂದ, ಒಂದು ಅಂತಃಕರಣದಿಂದ ಬದುಕುವ ಕಲೆಯನ್ನು ನಾವೆಲ್ಲರೂ ರೂಢಿಸ್ಕೋಬೇಕು ಅನ್ನುವಂಥದ್ದು ಬಹಳ ಒಳ್ಳೆಯ ಆಶಯ ಇರತಕ್ಕಂಥ ಕವಿತೆ ಅಂತ. ಈ ಸಂಚಿಕೆಯಲ್ಲಿ ಇಲ್ಲಿ ಒಲವ ಮಂದಾರ ಅನ್ನುವಂತಹ ಕವನ ಸಂಕಲನದಲ್ಲಿ ಅನೇಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಶ್ರೀಮತಿ ರೇಷ್ಮಾ ಕಂದಕೂರ್ ಅವರು ಮಾಡಿದ್ದಾರೆ. ಇನ್ನೊಂದಷ್ಟು ಓದು, ಬೇರೆ ಬೇರೆ ಕವನ ಸಂಕಲನಗಳನ್ನು ನಾವು ಓದಬೇಕು. ಅಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮತೆಗಳು ನಮಗೆ ತಿಳಿಲಿಕ್ಕೆ ಸಾಧ್ಯ ಐತಿ. ಕಾವ್ಯ ಒಂದು ಸಮಷ್ಟಿ ಪ್ರಜ್ಞೆಯನ್ನು ಅದು ಪ್ರತಿಪಾದಿಸಬೇಕು. ಕಾವ್ಯ ಲಯವನ್ನು ಕಳ್ಕೋಬಾರದು. ಪ್ರಾಸದ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಅದೇ ತೆರನಾದಂಥ ಆ ಪ್ರಾಸಕ್ಕೆ ಹೊಂದಿಕೆಯಾಗಬಹುದಾದಂತಹ ಶಬ್ದಗಳನ್ನು ಹುಡುಕಿ ಜೋಡಿಸ್ತಾ ಹೋದಂತೆಲ್ಲ ಬಹುಶಃ ಕೆಲವೊಮ್ಮೆ ಆ ಪದ್ಯ ಕವಿತೆ ಲಯವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಂಥ ಸೂಕ್ಷ್ಮತೆ ಕಡೆಗೆ ಇಲ್ಲಿ ಕವಿಯತ್ರಿಯವರು ಗಮನ ಹರಿಸಿದರೆ ಖಂಡಿತ ಅವರು ಒಳ್ಳೆಯ ಕವಿತೆಗಳನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಇನ್ನಷ್ಟು ಒಳ್ಳೊಳ್ಳೆಯ ಕವಿತೆಗಳನ್ನು ಬರೆದು ಅವರು ಮತ್ತಷ್ಟು ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಉತ್ಕೃಷ್ಟವಾದಂಥ ಕವನ ಸಂಕಲನಗಳನ್ನು ನೀಡಲಿ ಅಂತ ಹೇಳಿ ಇಲ್ಲಿಗೆ ಈ ಕವನ ಸಂಕಲನದ ಪರಿಚಯವನ್ನು ಮುಕ್ತಾಯ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ತಮ್ಮೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ವಿರಾಮ. ನಮಸ್ಕಾರ.